ಕೂಡಿಸಲಕ್ಕ ಆ ಸಮಯದೊಳಗ ಬಂದ ಭಕ್ತರಿಗೆಲ್ಲ ತುಪ್ಪ ಕರಿಗಳು ಊಟಿಟ್ಟ. ಅವಾಗ ಪಾಲ್ಕಿ ಸಂಗಾಟ ಮಕ್ಕಳ ಜನ ಬಂದ್ರು. ಅರ್ಧ ಮಂದಿಗೆ ಆ ತುಪ್ಪ ಆಯ್ತು, ಅರ್ಧ ಮಂದಿ ಕಡಿಮೆ ಬಿತ್ತು. ಕರಿಗಳ ಬರೀ ಎಲ್ಲರ ತಾಟ್ನ್ಯಾಗ ನೀಡ್ಯಾನ ಸಿದ್ದಪ್ಪ ಮಹಾರಾಜ. ತುಪ್ಪರೇ ಕಡಿಮೆ ಬಿತ್ತದ. ಅವಾಗ ಸಿದ್ದಪ್ಪ ಮಹಾರಾಜ ಮುತ್ಯ ಅಮೋಷಿತಗತ್ತಾನ, ಮುತ್ಯ ನಿನ್ನ ಜಾತ್ರೆ ಸಲುವಾಗಿ ಹಗಲು ರಾತ್ರಿ ಎಲ್ಲಾರ್ದು ಎಷ್ಟೋ ದಿನ ತಪ್ಪ ಮಾಡದ. ತಪ್ಪ ಮಾಡಿ ಬಂದ ಭಕ್ತರಿ ತುಪ್ಪ ಕರಿಗಳ ಊಟಿಟ್ಟ. ಅರ್ಧ ಮಂದಿಗೆ ತುಪ್ಪ ಬತ್ತು, ಅರ್ಧ ಮಂದಿಗೆ ತುಪ್ಪ ಕಡಿಮೆ ಬಿತ್ತು. ಹ್ಯಾಂಗಂದ ಟೈಮ್ದಾಗ ಅವಾಗ ಸಾಕ್ಷಾತ್ ಅಮ್ಮೋಗ ಸಿದ್ಧ ಆಕಾಶವಾಣಿ ಮಾಡದತ್ತ ಸಿದ್ದಪ್ಪ ಮಹಾರಾಜಗೆ ಹೇ ಸಿದ್ಧ, ಯಾಕೆ ಹೇಳ್ತಿ ಮಗನ, ತುಪ್ಪ ಕಡಿಮೆ ಬಿತ್ತದ ತಳಬ್ಯಾಡ. ನನ್ನ ಗದ್ದಿಗೆ ಮುಂದೆ ಇತ್ತ ನೀರು ಒಯ್ದು ಆ ಬಿದಿಗ್ಯಾನ ನೀರು ಒಯ್ದು ಅವ್ರು ಗಂಗಾದಾಗ ಹಾಕಂದಾಗ ಅದೇ ಬಿದಿಗ್ಯಾನ ನೀರು ತಗೊಂಡೊಯ್ದು ಆ ಕರಿಗಡಬ ನೀಡದ ತಾಟಿನ್ಯಾಗ ಒಯ್ದು ಆ ಬಿದಿಗ್ಯಾನ ನೀರು ಹಾಕಿದ್ರ ಆ ನೀರು ಹೋಗಿ ಈಗ ಗಂಗಾದಾಗ ತುಪ್ಪಾಗಿ ಬಿಟ್ಟಿತ್ತ. ತಾತ್ಮಿ ಬಂಧುಗಳು ತುಪ್ಪಾಗಿ ಬಿಟ್ಟಿತ್ತ. ಅವಾಗ ಅವ್ ಯಾರು ಮೊದಲು ನೀಡಿಸ್ಕೊಂಡಿದ್ದವ್ರ ಮಂದಿ ತುಪ್ಪ ಅವ್ರ ಹತ್ತಿರ ತಮ್ಮುತ್ಯ ಅಗಳೇ ಹಾಕಿದ ತುಪ್ಪ ಬಾಳ ಕೌಂಟ್ ಅದ, ಇನ್ನಾಗ ಹಾಕಿದ್ರೆ ನೀವು ಬಾಳ ಚಲೋದ್ ಹಾಕತ್ತಿದ್ವು. ಏನ್ ಇತಿಹಾಸದಲ್ಲಿ ಅಟ್ಟೆ ಅಲ್ಲ ಎಟ್ಟೆಲ್ಲ ಬೆಟ್ಟಿ ಕೂಡಿಸದ. ಬೆಟ್ಟಿ ಕೂಡಿಸ ಬಳಕ ಮುಂದೆ ಏನಾಯ್ತಂದ್ರ ಚಟ್ಟಿ ಜಾತ್ರೆ ಜನ ಬಾಳ ಬರ್ಲಕತ್ತು. ಆವಾಗಿನ ಟೈಮ್ ಒಳಗ ಗುಡ್ಡನೇ ಗುಡ್ಡ, ಬರಗಾಲ ಪರಿಸ್ಥಿತಿ, ಆ ಕುಡಿಲಕ್ಕ ನೀರ್ ಇದ್ದಿದ್ದಿಲ್ಲ. ಆ ಸಮಯದೊಳಗ ಸಿದ್ದಪ್ಪ ಮಹಾರಾಜ್ ಏನ್ ಮಾಡದ, 4 ಆಳುಗಳು ಹಚ್ಚಿ ಈ ಸದ್ ಬಾವಿ ಅದ ನೋಡ್ರಿ, ಗುಡ್ಡದಿಂದ ಬಾವಿ. ಆ ಬಾವಿ ಯಾರು ತಗಸ್ಯಾರ ಪ್ರಥಮದಲ್ಲಿ ಅಂದ್ರೆ ಆರ್ಕೇರಿ ಸಿದ್ದಪ್ಪ ಮಹಾರಾಜರು. ಚಲ ಗಪ್ರಿ 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 ಆ ವಿಷಯ ಇರ್ಲಿ. ಅರಕೇರಿ ಸಿದ್ದಪ್ಪ ಮಹಾರಾಜನ ಕಾಳ ಹಚ್ಚಿ ಬಾಯಿ ತೆಗಿಲಕತ್ತ. ಅವಾಗ ಏನ್ JCB ಇಟ್ಟ ಚೇನ್ ಇದ್ದಿದ್ದಿಲ್ಲ, ಬಾಯಿ ತೆಗಿಲಕತ್ತ. ಅವಾಗ ಹೇಳ್ತಿದ್ದ ಆಳ ಮಕ್ಕಳಿಗೆಪ್ಪ, 1 ವಾರ ಹೊಡೀರಿ, ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಹೊಡೀರಿ, ಆ ಮುಂದಿನ ಸೋಮವಾರ ದಿನ ನಿಮ್ ಪಗಾರ ಹಂಚ್ತೀನಿ ಅಂದ. ಅವಾಗ ಆಯ್ತತ್ ಹೇಳಿ ಆಳ ಮಕ್ಕಳು ಬಾವಿ ಹೊಡಿತೀರು. 1 ವಾರ ಹೋಯ್ತು, 2ನೇ ವಾರ ಬತ್ತು. ಅವಾಗ ಸಿದ್ದಪ್ಪ ಮಹಾರಾಜರು ಅಂತಾರ, ಅಯ್ಯ ಮಕ್ಕಳ ರೊಕ್ಕ ಕೊಡ್ಬೇಕಂತ 4 ಮಂದಿ ಮೇಲೆ ಕೇಳಿ ಬಂದ್ಯಾ, ಎಲ್ಲಿ ರೊಕ್ಕ ಸಿಕ್ಕಿಲ್ಲಪ್ಪ, ಇದೊಂದು ವಾರ ಹೊಡೀರಿ, ಮತ್ತ ಮುಂದಿನ ವಾರ ನಿಮ್ ರೊಕ್ಕ ನಿಮಗ್ ಕೊಡ್ತೀನಂದ. ಮತ್ತೆ 2 ವಾರ ಹೋಯ್ತು. ಮತ್ತ ಸಿದ್ದಪ್ಪ ಮಹಾರಾಜರು 2 ವಾರದಾಗ 70 ಹಳ್ಳಿ ತಿರುಗಾಡಿ ಬಂದ್ರು, ಯಾರು ತಕ್ಷಣ ಕೊಡ್ಲಿಲ್ಲ. ಬಂದ ಭಕ್ತರಿಗೆ ಹೆಂಗ್ ಮಾಡ್ಬೇಕ, ಯಾರು ಬಾಯಿ ಹೊಡೆದ ಆಳ ಮಕ್ಕಳಿಗೆ ಏನ್ ಹೇಳ್ಬೇಕಂತೇಳಿ ವಿಚಾರ ಮಾಡಕತ್ತ. ಆ ಸಮಯದೊಳಗ ಮತ್ ಹೇಳ್ತಾನೆಯಪ್ಪ, 2 ವಾರ ಬಾಯಿ ಹೊಡೆದಿರಿ, ಇನ್ನೊಂದು ವಾರ ಹೊಡೀರಿ, ಇನ್ನೊಂದು ವಾರ ಹೊಡೆದ ಬಳಕ ನಿಮ್ಮ ಪಗಾರ ನಾ ಕೊಡ್ತೀನಂದ. ಆಯ್ತು ಮುತ್ತೆ ಅಂತ ಹೇಳಿ ತಿಳ್ಕೊಂಡು ಆಳ ಮಕ್ಕಳು ಮತ್ತೆ ಬಾವಿ ಹೊಡೆದ್ರು. ಆ 3ನೇ ವಾರ ಸೋಮವಾರ ಬತ್ತು. ಸಿದ್ದಪ್ಪ ಮಹಾರಾಜ 3 ವಾರದಾಗ 300 ಹಳ್ಳಿ ತಿರುಗಾಡಿ ಬಂದ, ಎಲ್ಲಿ ರೊಕ್ಕ ಸಿಗಲಿಲ್ಲ. ಅವಾಗ ಆಳ ಮಕ್ಕಳಿಗೆ ಏನ್ ಹೇಳ್ಬೇಕಪ್ಪ ಅನ್ಕೊಂಡು ಅರಕೇರಿಗೆ ಬಂದು ಪದ್ಮಾವಾಯಿ ದರ್ಶನ ಮಾಡ್ಕೊಂಡು ಆ ನಡು ಕಾಲ್ದಾರಿ ಇತ್ತು ಗುಡ್ಡಕ್ಕೆ ಹೋಗೋದು. ಆ ಕಾಲ್ದಾರಿ ಹೊಂಟಿದ್ದ, ಕಣ್ಣಾಗ ನೀರು ಹರಿಲಕತ್ತು ಸಿದ್ದಪ್ಪ ಮಹಾರಾಜಗ. ಆ ಆಳ ಮಕ್ಕಳಿಗೆ ಬಾವಿ ಹೊಡೆಯವ್ರಿಗೆ 1 ವಾರ ಸುಳ್ಳು ಹೇಳಿನಿ, 2 ವಾರ ಸುಳ್ಳು ಹೇಳಿನಿ, 3 ವಾರ ಆಯ್ತು ಸುಳ್ಳು ಹೇಳಿನಿ. ಅವ್ರಿಗೆ ಈ ಸತ್ತು ಹೋಗಿ ನಾ ಏನ್ ಹೇಳ್ಬೇಕಂತ ಹೇಳಿ ಸಿದ್ದಪ್ಪ ಮಹಾರಾಜ ಕಣ್ಣಾಗ ನೀರು ತಂದ ನಡುದಾರ್ಯಾಗ. ಇವ ನಡುದಾರ್ಯಾಗ ಕಣ್ಣಾಗ ನೀರು ತಂದಾನ. ಹುಡುಗ ಕೂತಾನ ಕಲ್ಯಾಗ ಮುತ್ಯ ಅಮೋಷಿತ. ಅವನಿಗರ ಉಂಟಾಯ್ತತ್ತ, ಸಿದ್ದಪ್ಪ ನನ್ನ ಸಲುವಾಗಿ ನನ್ನ ಜಾತ್ರೆ ಸಲುವಾಗಿ ಬಾಯಿ ಹೊಡ್ಲಕತ್ರ, ಅವನಿಗೆ ರೊಕ್ಕ ಕೊಡುವಂತ ತಾಕತ್ತು ಉಳಿದಿಲ್ಲ ಅಂದ್ರ ಅವರ ರೊಕ್ಕ ನಾನೇ ಕೊಟ್ಟು ಮುಟ್ಟಿಸ್ಬೇಕಂತ ಹೇಳಿ ಸಾಕ್ಷಾತ್ ಅಮ್ಮೋಗ ಸಿದ್ಧ ಕಲ್ಲಿನೊಳಗಿಂದ ಸಿದ್ದಪ್ಪ ಮಹಾರಾಜ ರೂಪ ತೊಟ್ಟಿ ಎದ್ದ. ಹೌದು, ರೂಪ ತೊಟ್ಟಿ ಎದ್ದ ಹೋಗಿ ಆಳ ಮಕ್ಳಿಗೆ ಕರಿತಾರಿಪ್ಪ, ಬರೀಗ ನಿಮ್ ಪಗಾರ ನೀವು ತಗೋರೆತ್ತ. ಆಳ ಮಕ್ಳಿಗೆ ಪಗಾರ ಕೊಟ್ಟ. ಮತ್ತ ಕಲ್ಲಿನ್ಯಾಗ ಹೋಗಿ ಅಮ್ಮೋಕ್ಷಿದ ಕಲ್ಲಾಗಿ ಕೂತ. ಇಟ್ಟಾಗದಕ್ಕ ಸಿದ್ದಪ್ಪ ಮಹಾರಾಜ್ ಬಂದು ಬಾವಿ ದಂಡಿಗೆ ನಿಂತ. ಆಳ ಮಕ್ಕಳು ಏನ್ ಹೇಳ್ಬೇಕಂತ ಅಂತಿದ್ದ. ಅವಾಗ ಸಿದ್ದಪ್ಪ ಮಹಾರಾಜ್ ಅಂತಾನೆಪ್ಪ, ನಿಮ್ಗೆ 3 ವಾರ ಆಯ್ತು ನಾ ಸುಳ್ಳು ಹೇಳಿನಪ್ಪ, ಮತ್ತ ಇದೊಂದು ವಾರ ಬಾವಿ ಹೊಡೀರಿ, ಮುಂದಿನ ಸಲ ಕೊಡ್ತೀನಿ ಅಂತ ಹಿಂಗ ಹತ್ತಿದ್ದ. ಆಳ ಮಕ್ಕಳ ತರ ಮುತ್ಯ ಏನು ಟೆನ್ಷನ್ ಆಗದ, ಏನೋ ಹಿಂಗ್ಯಾಕ್ ಮಾತಾಡಕತ್ತಿ, ಇನ್ನ ಹೀಗೆ ಬಂದು ನಮಗ್ ರೊಕ್ಕ ಕೊಟ್ಟಿ, ಈಗ ನೀ ಕೊಟ್ಟಿರೋ ರೊಕ್ಕ ಇಲ್ಲಿ ಅದಾವ ನೋಡತ್ತೇಳಿ ಹಿಂಗ ತೆಗೆದು ತೋರಿಸರಂತ. ಅವಾಗ ಸಿದ್ದಪ್ಪ ಮಹಾರಾಜ್ ಅಂದ, ಹೇ ಮುದಕ, ಕಲ್ಲಿನ್ಯಾಗ ಕೂತಿ ಇಂಥ ಚಮತ್ಕಾರ ಮಾಡಿದೆಯಲ್ಲಪ್ಪ, ನಿನ್ನ ಮಹಿಮ ಆಗಾತ್ತದ ತಂದೆ ಅಂತೇಳಿ ಹೋಗಿ ಸಾಗರಾಟ ಅಮ್ಮೋಗ ಸಿದ್ದಪ್ಪ ಮಹಾರಾಜ ಬಿದ್ದಂತ. ಹೇಳೋ ತಾತ್ಪರ್ಯ ಏನದಂದ್ರ
ಈ ಮಾಸಣ್ಣ ಮಲ್ಲಿಕಾರ್ಜುನ ಭೆಟ್ಟಿ ಪಲ್ಲಕ್ಕಿ ಇದು ಕೂಡಿಸೋದು ಪ್ರಥಮದಲ್ಲಿ ಅರಕೇರಿ ಸಿದ್ದಪ್ಪ ಮಹಾರಾಜ ಗುಡದಾಗ ಕೂಡಿಸ್ಯಾನ. ಈಗ ಚಟ್ಟಿ ಜಾತ್ರೆ 300 ಹಿಡ್ಕೊಂಡು 400 ಪಾಲ್ಕಿ ಕೂಡ್ತಾವ. ಈಗ ನಮ್ಮ ಮಠ ಮನ್ಯಾಗ ಆಚೆ ಕಡೆ ಮಠ ಮನ್ಯಾಗ ಹುಣಚಂತೆ ಪಾಲ್ಕಿ ಕೂಡ್ತಾವಿಲ್ಲ ಕೂಡ್ತಾವ. ಇಲ್ಲಿ ನಾವು ಕೇಳುವಂತ ಪ್ರಶ್ನೆ ಏನದಂತ ಕೇಳಿದ್ದಾರ ನೇರವಾಗಿ ನಮ್ಮ ಸಿದ್ದಪ್ಪ ಮಹಾರಾಜರಿಂದ ನಮ್ಮ ಚಿತ್ರ ಭೆಟ್ಟಿ ಪ್ರಾರಂಭ ಆಗ್ಯದ. ಅಚ್ಚಿ ಕಡೆಗೇನು ಭೆಟ್ಟಿ ಆಗ್ತಾವ. ಈಗ ಹುಳಿಜಂತ್ಯಾಗ ಆಗ್ತಾವ, ಶಿರಾಡದಾಗ ಆಗ್ತಾವ, ಹುಲ್ಲೂರಾಗ ಆಗ್ತಾವ. ಯಾವ ಸಿದ್ಧನಿಂದ ಪ್ರಥಮದಲ್ಲಿ ಯಾವ ಸಿದ್ಧನಿಂದ ಭೆಟ್ಟಿ ಪ್ರಾರಂಭ ಅದು ಯಾವಾಗ ಅದು ಯಾರು ಮಾಡಿರ್ತಾರ ಯಾಕ್ರಿ? ಮತ್ತೆ ಏನೋ ಒಂದು ಮಾತದ ಏನಂದ್ರ ನಮ್ಮ ಅಮ್ಮೌಷಿದ್ರ ಸಿದ್ಧಾಟಿಗೆ ಹೆಂಗದ ಅವರು ಹಚ್ಕೊಂಡ್ ನಮ್ಮ ಸಿದ್ಧಾಟಿಗೆ ಹೆಂಗದ ನಮ್ಮ ಅಮ್ಮೌಷಿದ್ರ 4 ಮಂದಿ ಮಕ್ಕಳನ್ನ ನಮ್ಮ ಅಪ್ಪ ಮಾಳಿಗ್ರಾಯ 4 ಮಂದಿ ಮಕ್ಕಳು ಹಿಂಗಂದಾರ. ಇಲ್ಲಿ ಇದು ಸಿದ್ಧಾಟಿಗೆ ಅದು ಇದೇನು ಕಚ್ಬಿಚ್ಚಿ ವ್ಯವಹಾರ ಇಲ್ಲ. ನಮ್ಮ ಅಮ್ಮೌಷಿದ್ರ ಮಕ್ಕಳು ಯಾರು 4 ಮಂದಿ ಹೌದು ಸಿದ್ಧ ಬಿಳಿಯಾಡಿ ಸಿದ್ಧ ಸ್ವಾಮಣ ಮುತ್ಯ ಕಣ್ಣ ಮುತ್ಯ 4 ಮಂದಿ ಗುಡಿ ಎಲ್ಲಿ ನೋಡ್ತೀಯ ಅಲ್ಲಿ ದೇವರಾಯ್ ಕೂತಾರ. 4 ಮಂದಿ ಗುಡಿ ಜಗತ್ತೆ ತುಂಬ ಎಲ್ಲ ಅದಾವ 4 ಮಂದಿ ಅದಾವ. ಆದ್ರ ಮಾಳಿಂಗರಾಯ 4 ಮಂದಿ ಮಕ್ಕಳು ತಂದಿರಲ್ಲ. ರೇಖರಾಯ ಕಣ್ಣ ಮುತ್ಯ ಬೀರ್ ಮುತ್ಯ ಸ್ವಾಮುತ್ಯ ಮಾಳಿಂಗರಾಯನ ಮಕ್ಕಳು ಅದಾರ ತಿಳಿರಲ್ಲ. ಮಾಳಿಂಗರಾಯನ ಮಕ್ಕಳು ಎಲ್ಲಿ ದೇವರಾಗ್ಯಾರ ಅವ್ರ ಗುಡಿ ಎಲ್ಲಿ ಅದಾವ, ಅವ್ರ ಜಾತ್ರೆ ಎಲ್ಲಿ ನಡೀತದ, ಯಾವಾಗ ನಡೀತದ ಶತಾಟಿಗೆ ಅಂದ್ರೆ ಹಿಂಗಲ್ರಿ? ಹೌದಿಲ್ಲ? ಅಮ್ಮೋಕ್ಷದ ಮಟ್ಟ ಮನ್ಯಾಗ ಹಿಂಗ 4 ಮಂದಿ ಹೌದು ಸಿದ್ಧ ಬಿಳಿಯಾರಿಸಿದ ಸ್ವಾಮಿ ಕಣ್ಣು ಮುತ್ಯ 4 ಮಂದಿ ದೇವರಾಗ್ಯಾರ. ಜಗತ್ತದೊಳಗ ಅವ್ರ ಗುಡಿ ಆಗ್ಯಾವ, ಅವ್ರ ಜಾತ್ರೆ ನಡೀತದ. ಮಾಳಿಂಗರಾಯನ ಮಕ್ಕಳು 4 ಮಂದಿ ಅದಾರಲ್ಲ ಅವ್ರೇನ್ ದೇವರಾಗ್ಯಾರ ಏನಿಲ್ಲೋ, ಅವ್ರ ಗುಡಿ ಅದಾವೇನಿಲ್ಲೋ, ಜಾತ್ರೆ ಆಗ್ತದೇನಿಲ್ಲೋ ಅನ್ನುವಂಥದ್ದು ಇದು ಸಿದ್ಧಾಟಿ ಒಳಗಿನ ಪ್ರಶ್ನೆ ಕೇಳೇವು. ಇದ್ರೊಳಗೆ ವಾದ ವಿವಾದ ಮಾಡುವಂಥದ್ದು ಕಮಿಟಿಯವ್ರು ಬ್ಯಾಡ ಅಂದಾರಂದ್ರ ಬ್ಯಾಡ ಅನ್ನಕ್ಕಾಗಿ ಅದೇನಾಗ್ತಾರ ವಲ್ಲಾದ ಒಗತಾನ ಏರಿ ತಗೊಂಡ್ರ ಅದು ಸುದ್ದ ಆಗೋದು ಅಲ್ಲ. ಅದಕ್ಕಾಗಿ ನಮ್ಮ ಮಾತ ಇಲ್ಲಿಗೆ ಮುಗಿಸಿ ಮುಂದೆ ಸಿದ್ದಪ್ಪ ಮಹಾರಾಜ್ ಚಟ್ಟಿ ಜಾತ್ರೆ ಮಾಡ್ಬೇಕಂತ ಹೆಂಗ ಸಂಕಲ್ಪ